ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಮಾಹಿತಿ ಶೇರ್ ಮಾಡಲು ಹೋಗ್ತಾ ಇದ್ದೇನೆ. ನಿಮ್ಗೆ ಗೊತ್ತಿರ್ಬೋದು, ಕೆಲ ವಿದ್ಯಾರ್ಥಿಗಳಿಗೆ ಕ್ಲಾಸಲ್ಲಿ ಸ್ಕಾಲರ್ಶಿಪ್ ಬಂದಿರುತ್ತೆ, ಕೆಲವರಿಗೆ ಬಂದಿರುವುದಿಲ್ಲ. ಓಕೆ, ಈ ಒಂದು ಆ್ಯಕ್ಚುಲಿ ವಿಡಿಯೋ ಯಾರೆಲ್ಲ ನರ್ಸಿಂಗ್ ಅಪ್ಲೈ ಮಾಡಿದರು, ಇಂಜಿನಿಯರಿಂಗ್ ಅಪ್ಲೈ ಮಾಡಿದರು, ಮೆಡಿಕಲ್ ಅಪ್ಲೈ ಮಾಡಿದರು, ಓಕೆ, ಸೊ ಯಾರೆಲ್ಲ ಪ್ರೊಫೆಷ್ನಲ್ ಕೋರ್ಸ್ಗಾಗಲಿ ಇವನ್ ಡಿಗ್ರಿಗೂ ಅಪ್ಲೈ ಮಾಡುವಂಥ ಕೆಲವು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿರೋದಿಲ್ಲ, ಕೆಲವು ವಿದ್ಯಾರ್ಥಿಗಳಿಗೆ ಬಂದಿರುತ್ತೆ. ಇದಕ್ಕೆ ಮುಖ್ಯ ಕಾರಣ ತಿಳಿದುಕೊಳ್ಳಾರದೆ ಭಾಳಷ್ಟು ವಿದ್ಯಾರ್ಥಿಗಳು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ಗೆ ಅಲ್ಲಿ ಯೂಸಲಿ ಮೆಸೇಜ್ ಆಗ್ತಾ ಇದ್ದಾರೆ ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ರೀತಿ ಏನಪ್ಪ ಅಂದರೆ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಸೊ ಅದಕ್ಕಾಗಿ ಇವತ್ತೊಂದು ಅಪ್ಡೇಟ್ ಬಂದಿದೆ. ಏನಪ್ಪ ಅಂತಂದರೆ ಇದು ಆಗಲು ಕಾರಣ ಏನು? ಕೆಲವು ವಿದ್ಯಾರ್ಥಿಗಳು, ಎಸ್ಪೆಷಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಾಗಿದ್ದು ಮೈನಾರಿಟಿಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ SC ST ವಿದ್ಯಾರ್ಥಿಗಳಿಗೆ, ಕೆಲವು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪಲ್ಲಿ ಸ್ಯಾಂಕ್ಷನ್ ಆಗಿಲ್ಲ. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳು ನೀಡಿರುವಂಥ ಇನ್ಫಾರ್ಮೇಷನ್ ಆಗಲಿ ಮತ್ತು ಆಮೇಲೆ ಶಿಕ್ಷಣ ಸಂಸ್ಥೆಗಳಿಂದ ನೀಡಿರುವಂಥ ಇನ್ಫಾರ್ಮೇಷನಲ್ಲಾಗಲಿ ಅಲ್ಲಿ ಯೂಸಲಿ ಮ್ಯಾಚ್ ಆಗ್ತಾಯಿಲ್ಲ. ಆ್ಯಕ್ಚುಲಿ ವಿದ್ಯಾರ್ಥಿಗಳು ಅಪ್ಲೈ ಮಾಡಿದಾಗ ಏನೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೋ ಮತ್ತು ಆಮೇಲೆ ನೀವು ಯಾವ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸ್ಟಡಿ ಮಾಡ್ತಾಯಿದ್ರು ಅವರು ಸಹ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಆನ್ಲೈನ್ ಎಂಟ್ರ್ ಮಾಡಿದಾಗ ಎರಡೂ ಡಾಟಾ ಮ್ಯಾಚ್ ಆಗಬೇಕಾಗತ್ತೆ. ಎರಡೂ ಡಾಟಾ ಮಿಸ್ ಮ್ಯಾಚ್ ಆದರೆ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಬರೋದಿಲ್ಲ. ಸೊ ಹಾಗಾಗಿ ಶಿಕ್ಷಣ ಸಂಸ್ಥೆಗಳು ಗಡ್ಬಡಿನಲ್ಲಿ ಏನಪ್ಪ ಅಂತಂದರೆ ವಿದ್ಯಾರ್ಥಿ ತೆಗೆದುಕೊಂಡಿರುವಂತಹ ಕೋರ್ಸ್ ಆಗಿರ್ಬೋದು, ಅದರ ಕೋಡ್ ಆಗಿರ್ಬೋದು, ಅಕಾಡೆಮಿಕ್ ಇಯರ್ ಆಗಿರ್ಬೋದು, ಎಲ್ಲ ಸ್ವಲ್ಪ ರಾಂಗ್ ಯೂಸಲಿ ಮೆನ್ಷನ್ ಮಾಡಿ ಒಂದು ಡೇಟ್ ಆಫ್ ಬರ್ತು ಸಹ ಕೆಲವು ಕಡೆ ಮಿಸ್ಟೇಕ್ಸ್ ಆಗಿದೆ. ಮತ್ತು ನೀವು ಪ್ರೊವೈಡ್ ಮಾಡಿರುವಂಥ ಡೇಟ್ ಆಫ್ ಬರ್ತ್ನಲ್ಲಿ ಸಹ ಮಿಸ್ ಮ್ಯಾಚ್ ಆಗಿರೋ ಕಾರಣದಿಂದಾಗಿ ಅಲ್ಲಿ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿಲ್ಲ. ಸೊ ಆ ಕಾರಣದಿಂದಾಗಿ ಒಂದು ಮೆಸೇಜ್ ಪ್ರಕಾರ, ಅಂದರೆ ಒಂದು ನೋಟಿಫಿಕೇಷನಲ್ಲಿ ಏನು ಹೇಳಿದೆಪ್ಪ ಅಂದರೆ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ನಿಮ್ಮ ಶಿಕ್ಷಣ ಸಂಸ್ಥೆಗಳು ವಿಸಿಟ್ ಮಾಡಿ, ಅಂದರೆ ನಿಮ್ಮ ಕಾಲೇಜಿಗೆ ವಿಸಿಟ್ ಮಾಡಿ ಸ್ಕಾಲರ್ಶಿಪ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ಅವರಿಗೆ ನಿಮ್ಮ ಒಂದು ಏನು ಮಾಹಿತಿ ಪ್ರೊವೈಡ್ ಮಾಡೋದನ್ನು ತಿಳ್ಕೊಳ್ಳಿ. ಅವ್ರು ಪ್ರೊವೈಡ್ ಮಾಡಿರೋಂಥ ಮಾಹಿತಿ ಅಥವಾ ನೀವು ಪ್ರೊವೈಡ್ ಮಾಡಿರೋಂಥ ಮಾಹಿತಿ ಮ್ಯಾಚ್ ಆಗ್ತಾಯಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಆಗದೆ ಆದರೂ ದಯವಿಟ್ಟು ಎಡಿಟ್ ಆಪ್ಷನ್ ಇರುತ್ತೆ, ಎಡಿಟ್ ಮಾಡ್ಕೊಳ್ಳಿ ಮತ್ತು ಅಪ್ಲೈ ಮಾಡಿ. ನಂತರ ನಿಮಗೆ ಅದು ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗುತ್ತೆ. ಯಾವಾಗ ನೀವು ಅಪ್ಲೈ ಮಾಡ್ತೀರೋ ಶಿಕ್ಷಣ ಸಂಸ್ಥೆಗಳಿಂದ ಒಂದು ಘೋಷಣಾ ಪತ್ರ ತೆಗೆದುಕೊಳ್ತಾರೆ. ಸೊ ಈ ರೀತಿ ವಿದ್ಯಾರ್ಥಿಯಿಂದ ಮಿಸ್ಟೇಕ್ ಇದೆ ಅಥವಾ ಶಿಕ್ಷಣ ಸಂಸ್ಥೆಯಿಂದ ಮಿಸ್ಟೇಕ್ ಆಗಿದೆ ಅಂತ. ಅದಾದ ನಂತರ ನಿಮಗೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗುತ್ತೆ. ಭಾಳಷ್ಟು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಬಂದಿಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ನೀವು ಅದನ್ನೇ ಬಿಟ್ಟರೆ ಈ ವರ್ಷ ನಿಮಗೆ ಸ್ಕಾಲರ್ಶಿಪ್ ಬರೋದಿಲ್ಲ ಒಂದು ವೇಳೆ ತಪ್ಪು ಮಾಡಿದ್ರೆ. ಸೊ ದಯವಿಟ್ಟು ಮ್ಯಾಕ್ಸಿಮಮ್ ಜನರಿಗೆ ಈ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿ, ಎಲ್ರಿಗೂ ಶೇರ್ ಆಗಲಿ. ಸ್ಕಾಲರ್ಶಿಪ್ ಬಂದಿಲ್ಲ ಅಂದರೆ ಅವ್ರಿಗೆ ಬರೋ ಹಾಗಾಗಲಿ. ಏನಿಲ್ಲ, ಡಾಟಾ ಮಾತ್ರ ಅಂದರೆ ಏನು ಕೊಟ್ಟಿರೋಂಥ ಇನ್ಫಾರ್ಮೇಷನಲ್ಲಿ ತಪ್ಪಿದರೆ ಮಾತ್ರ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಬಂದಿರೋದಿಲ್ಲ. ಸೊ ಈ ಮಾಹಿತಿ ನಿಮಗೆ ಚೆನ್ನಾಗಿ ಅನಿಸಿದ್ರೆ ದಯವಿಟ್ಟು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಆಗಲಿ. ಇದೇ ರೀತಿ ನಿಮಗೆ ಎಜುಕೇಷನಲ್ ಅಪ್ಡೇಟ್ಸ್ ನೀಡ್ತಾ ಇರ್ತೇನೆ. ಮಾತು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.